ಎಲ್ರಿಗೂ ನಮಸ್ಕಾರ. ಮಂಕುತಿಮ್ಮನ ಕಗ್ಗದ ಅಧ್ಯಯನದ ಈ ಭಾಗಕ್ಕೆ ಕಗ್ಗದ ಬೆಳಕು, ಅದರ ಬಗ್ಗೆ ಕಗ್ಗದಲ್ಲಿರುವಂತಹ ಮಾರ್ಗದರ್ಶಕ ನುಡಿಗಳನ್ನು 260ನೇ ಪದ್ಯದಲ್ಲಿ ಡಾಕ್ಟರ್ ಡಿ ವಿ ಜಿಯವರು ನಮಗೆ ಜೀವನದಲ್ಲಿ ಯಾವ ರೀತಿ ಈ ಬದುಕಿನಲ್ಲಿ ಉಂಟಾಗುವಂಥ ಸವಾಲುಗಳನ್ನು ಎದುರಿಸಬೇಕು ಅಂತ ಹೇಳ್ತಾರೆ. ದ್ರಾಕ್ಷಿರಸವೇನಲ್ಲ ಜೀವನದ ತಿರುಲಾರ್ಗು, ಇಕ್ಷುದಂಡದ ಓಲ್ ಕಷ್ಟಭೋಜನವೇ, ದಕ್ಷತೆಯನ್ನಿಡಿಯುವಂಗೆ ದೊರಕುವುದು 2 ಗುಟುಕು ರಸ, ಮಾಕ್ಷಿಕರ ಮಿಕ್ಕೆಲ್ಲ ಮಂಕುತಿಮ್ಮ ಅನ್ನುವಂಥ ಮಾತನ್ನು ಹೇಳಿದ್ದಾರೆ 260ನೇ ಪದ್ಯದಲ್ಲಿ. ದ್ರಾಕ್ಷಿರಸವೇನಲ್ಲ ಜೀವನದ ತಿರುಲಾರ್ಗು, ದ್ರಾಕ್ಷಿರಸ ಲೋಟನಲ್ಲಿ ಹಾಕ್ಕೊಂಡು ಕುಡಿದಷ್ಟು ಸುಲಭ ನಮ್ಮ ಬದುಕು ಅಲ್ಲ ಅನ್ನುವಂಥದ್ದು. ಕಷ್ಟಪಡಬೇಕು, ಪರಿಶ್ರಮ ಅಗತ್ಯ. ಕೈ ಕೆಸರಾದರೆ ಬಾಯಿ ಮೊಸರು, ಕಷ್ಟಪಟ್ಟರೆ ಸುಖ ಉಂಟು. ಇದೆಲ್ಲ ನಾಣ್ಣುಡಿಗಳು ನಾವು ಕೇಳಿರುವಂಥದ್ದೇ. ದ್ರಾಕ್ಷಿರಸವನ್ನು, ಅದರ ಸವಿಯನ್ನು, ಅದರ ಸಿಹಿಯನ್ನು ಸವಿಬೇಕಾದ್ರೆ, ಅನುಭವಿಸಬೇಕಾದ್ರೆ ಆ ಇಕ್ಷುದಂಡದ ಓಲ್ ಕಷ್ಟ ಭೋಜನವೇ ಅಂತಾರೆ. ಇಕ್ಷುದಂಡ ಅಂದರೆ ಕಬ್ಬಿನ ಜಲ್ಲೆ, ಅದನ್ನು ಹಿಂಡಬೇಕು, ಜಜ್ಜಬೇಕು, ಕಡಿಬೇಕು, ಕಚ್ಚಬೇಕು. ಜಗಿದಾಗ ಅದರಿಂದ ಒಂದಷ್ಟು ರಸ ಬಂದದ್ದು, ಅದರ ಸಿಹಿಯನ್ನು ನಾವು ಸವಿಬಹುದು. ಹಾಗೇ ಬಿಟ್ಟರೆ ದ್ರಾಕ್ಷಿರಸದ ಅಷ್ಟು ಸುಲಭವಾಗಿ ದ್ರಾಕ್ಷಿಯನ್ನು ನಾವು ಬಾಯಲ್ಲಿ ಹಾಕ್ಕೊಂಡು ಜಗಿದಾಗ ಬರುವಂಥ ಸಿಹಿ ಅಷ್ಟು ಸುಲಭ ಅಲ್ಲ. ಇಕ್ಷುದಂಡ, ಈ ಕಬ್ಬಿನ ಜಲ್ಲೆಯನ್ನು ಜಗಿದಷ್ಟು ಒಂದಷ್ಟು ಪರಿಶ್ರಮ ಈ ಬದುಕಿನಲ್ಲಿ ಅಗತ್ಯವಿರ್ತದೆ. ಬದುಕು ಅನ್ನುವಂಥದ್ದು ಮುಂದೆ ಸಾಗಬೇಕಾದರೆ ಒಂದಷ್ಟು ಪುರುಷ ಪ್ರಯತ್ನ ಅನ್ನುವಂಥದ್ದು ಆಗಬೇಕು. ಹಾಗಾಗಿ ದ್ರಾಕ್ಷಿರಸದಷ್ಟು ಸುಲಭ ಅಲ್ಲ. ಕಬ್ಬಿನ ಜಿಲ್ಲೆಯನ್ನು ಹಿಡಿದು ಅದನ್ನು ಜಗಿದು ಹಿಂಡಿ ಹೀರುವಂತಹ ಆ ಸಿಹಿಯನ್ನು, ಆ ಸಾರವನ್ನು ಹೀರುವಂತಹ ಆ ಕಷ್ಟ ಒಂದಷ್ಟು ಆಗಬೇಕು ಜೀವನದಲ್ಲಿ. ಸುಲಭವಾಗಿ ಏನೂ ದೊರಕೋದಿಲ್ಲ ಅನ್ನುವಂಥ ಮಾತು. ಇಕ್ಷುದಂಡದ ಓಲ್ ಕಷ್ಟ ಭೋಜನವೇ, ದಕ್ಷತೆಯನ್ನಿಡಿಯುವಂಗೆ ದೊರಕುವುದು 2 ಗುಟುಕು ರಸ. ಶ್ರದ್ಧೆಯಿಂದ, ಭಕ್ತಿಯಿಂದ, ನಿಷ್ಠೆಯಿಂದ ಜೀವನವನ್ನು ಸನ್ಮಾರ್ಗದಲ್ಲಿ ನಾವು ನಡೆಸಿಕೋತ ಹೋದರೆ ಆಗ ಆ ದಕ್ಷತೆಯಿಂದ, ಆ ಶ್ರದ್ಧೆಯಿಂದ ನಾವು ಜೀವನವನ್ನು ನಡೆಸಿದಾಗ ದೊರಕುವುದು 2 ಗುಟುಕು ರಸ. ಈ ಸುಖ, ಶಾಂತಿ, ನೆಮ್ಮದಿ ಅನ್ನುವಂಥದ್ದು ಬದುಕಿನಲ್ಲಿ ನಮಗೆ ದಕ್ಕುತ್ತದೆ. ನಾವು ದಕ್ಕಿಸಿಕೊಳ್ಳಬೇಕು. ಹಾಗೆ ದಕ್ಕಿಸಿಕೊಳ್ಳುವಂತಹ ಕೆಲಸಕ್ಕೆ ಒಂದಷ್ಟು ಕಷ್ಟಪಡಬೇಕಾಗ್ತದೆ. ಮಿಕ್ಕ ಕೆಲವರು ಇರ್ತಾರೆ ಸೋಮಾರಿಗಳು. ಅಂತಹವರು ಯಾರಪ್ಪ ಅಂತ ಹೇಳಿದ್ರೆ ಮಾಕ್ಷಿಕರ ಮಿಕ್ಕೆಲ್ಲ. ಈಗ ಯಾರೋ ಕಷ್ಟಪಟ್ಟು ಏನೋ ಒಂದು ಮಾಡಿಟ್ಟು ಹೋದದ್ದನ್ನು ಅನುಭವಿಸ್ತಾ ಇರ್ತಾರಲ್ಲ, ತಾವೇನೂ ಮಾಡಿದಿರ ಅಂತಹವರು ಮಾಕ್ಷಿಕರು ಅಂತಾರೆ. ನೊಣಗಳು. ಈಗ ಯಾರೋ ಅಗೆದು ಬಿಸಾಡಿರುವಂಥ ಆ ಹಿಪ್ಪೆ ಮೇಲೆ ಕೂತು ಅಲ್ಲಿರುವಂಥ 1-2 ಎಂಜಲು ಬಿಂದುಗಳನ್ನು ಹೀರ್ತಾವಲ್ಲ ನೊಣಗಳು, ಆ ರೀತಿಯ ಜೀವನ. ಮಿಕ್ಕವರೆಲ್ಲ ಆ ರೀತಿ ಆಗೋಗ್ತಾರೆ. ನಾವು ಆ ರೀತಿ ಆಗಬಾರ್ದು, ಕಷ್ಟಪಡಬೇಕು, ಶ್ರಮಜೀವಿಗಳಾಗಬೇಕು ಅನ್ನುವಂಥ ಮಾರ್ಗದರ್ಶನವನ್ನು ಡಾಕ್ಟರ್ ಡಿ ವಿ ಜಿಯವರು ನಮಗೆ ಈ 260ನೇ ಪದ್ಯದಲ್ಲಿ ತೋರಿಸಿಕೊಟ್ಟಿದ್ದಾರೆ. ನಮಸ್ಕಾರ. ಮುಂದಿನ ಭಾಗದಲ್ಲಿ ಭೇಟಿಯಾಗೋಣ.